ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಯ ಇನ್ನೊಂದು ಹೊಸ ಅಪ್ಡೇಟ್ ತೊಗೊಂಡು ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋದು ಪ್ರಕಾಶ್ ಹೆಗ್ಗೋಡೆ ಅವರ ಬಗ್ಗೆ. ಸೊ ಪ್ರಕಾಶ್ ಹೆಗ್ಗೋಡೆ ಅವರು ನಿನ್ನೆ ಅಂದರೆ 31ನೇ ತಾರೀಕು ಏಪ್ರಿಲ್ ಅವರು ವಿಧಿವಶ ಆಗ್ತಾರೆ. ಸೊ ಅವರಿಗೆ 58 ವರ್ಷ ಆಗಿತ್ತು. ಸೊ ಇವರು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಫಿಲಮ್ಸಲ್ಲೂ ಮಾಡಿದ್ದಾರೆ, ಹಾಗೆ ತುಂಬಾ ಸೀನಿಯರ್ ಥಿಯೇಟರ್ ಆರ್ಟಿಸ್ಟ್ ಅಂತ ಕೂಡ ಹೇಳ್ಬೋದು. ಸೊ ತುಂಬ ಒಳ್ಳೆ ಮೂವಿಯಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ಸೊ ಇವರು ಮಂಗಳೂರಿನ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಸೊ 58 ವರ್ಷ ಆಗಿತ್ತು ಇವರಿಗೆ, ಬಟ್ ನಿನ್ನೆ ಅವರು ವಿಧಿವಶ ಆಗ್ತಾರೆ. ಸೊ ಇವರಿಗೆ 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು ಹಾಗೆ ಒಬ್ಬ ಗಂಡು ಮಗ. ಸೊ 58 ವರ್ಷ ಆದ್ರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು. ತುಂಬಾ ಕನ್ನಡದ ಫೇಮಸ್ ಫಿಲಮ್ಸಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ರಾಜಹುಲಿ ಆಗಿರಲಿ, ಕಲ್ಪನಾ 2 ಆಗಿರಲಿ, ಭಾಗ್ಯದ ಬಳಿಗಾರ ಆಗಿರಲಿ. ಸೊ ಈ ಥರದ ಹಲವಾರು ಮೂವಿಗಳಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಇವರು ನಿನ್ನೆ ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವೆಲ್ಲರೂ ಇವರಿಗೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡೋಣ. ಸೊ ಇದೇ ಥರದ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತಾರೆ. ಟೇಕ್ ಕೇರ್, ಬಾಯ್.